ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 166ನೆಯ ಅಧ್ಯಾಯವಾದ ಮಥುರೆಯ ಅಸಿಕುಂಡ ತೀರ್ಥ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ಮಹಾದೇವ, ಬಗೆ ಬಗೆಯ ತೀರ್ಥಗಳನ್ನು ಕೇಳಿದುದಾಯಿತು. ಪ್ರಭುವೇ, ಅಸಿಕುಂಡವೆಂಬ ತೀರ್ಥದ ವಿಚಾರವನ್ನು ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಹಿಂದೆ ಸುಮತಿ ಎಂಬ ಧಾರ್ಮಿಕನೂ ಲೋಕಪ್ರಸಿದ್ಧನೂ ಆದ ದೊರೆಯಿದ್ದನು. ಆತನು ತೀರ್ಥಯಾತ್ರೆಯನ್ನು ಮಾಡಲು ಹೋಗಿ ಸತ್ತು ಸ್ವರ್ಗಲೋಕವನ್ನು ಸೇರಿದನು. ಸುಮತಿ ರಾಜನು ಸ್ವರ್ಗಸ್ಥನಾಗಲು ಅವನ ಮಗನಾದ ವಿಮತಿ ಎಂಬುವನು ಅಜ್ಜನಿಂದ ಬಂದ ರಾಜ್ಯದಲ್ಲಿ ಅಭಿಷಿಕ್ತನಾಗಿ ದೊರೆತನ ಮಾಡುತ್ತಿದ್ದನು. ರಾಜ್ಯಭಾರ ಮಾಡುತ್ತಿದ್ದ ಆತನ ಸಮೀಪಕ್ಕೆ ಒಂದಾನೊಂದು ದಿನ ನಾರದ ಮುನಿಯು ಬಂದನು. ದೊರೆಯು ಆತನಿಗೆ ತಕ್ಕಂತೆ ಅರ್ಘ್ಯ ಪಾದ್ಯಾದಿಗಳನ್ನು ಪೀಠವನ್ನು ಕೊಟ್ಟನು. ಅದೆಲ್ಲವನ್ನೂ ಪರಿಗ್ರಹಿಸಿ ನಾರದನು ವಿಮತಿಗೆ ಪಿತೃಋಣವನ್ನು ತೀರಿಸುವ ಪುತ್ರನು ಧರ್ಮಭಾಗಿಯಾಗುವನು ಎಂದು ಹೇಳಿ
ಅಲ್ಲಿಯೇ ಕಣ್ಮರೆಯಾದನು. ನಾರದನು ಹೊರಟು ಹೋಗಲು ದೊರೆಯು ಮಂತ್ರಿಗಳನ್ನು ನಾರದ ಋಷಿ ತಂದೆಗಾಗಿ ಆಗ ಹೇಳಿದುದೇನು? ಋಣವನ್ನು ತೀರಿಸುವುದು ಎಂಬ ಮಾತು ನನಗೆ ಏನೂ ಅರ್ಥವಾಗಲಿಲ್ಲ ಎಂದು ಕೇಳಿದನು. ಬಳಿಕ ಮಂತ್ರಿಗಳು ಯೋಚಿಸಿ ಆತನ ತಂದೆಗೆ ಮರಣವು ತೀರ್ಥಯಾತ್ರೆಯಿಂದ ಆಯಿತೆಂಬುದನ್ನು ಜ್ಞಾಪಿಸಿಕೊಂಡು ಅದನ್ನು ದೊರೆಗೆ ವಿಜ್ಞಾಪಿಸಿ ಅದರಿಂದಲೇ ನಾರದನು ನಿನ್ನ ತಂದೆಯ ಋಣವನ್ನು ತೀರಿಸಬೇಕು ಎಂದು ಹೇಳಿದನು ಎಂದರು. ಆಗ ದೊರೆಯಾದ ತನ್ನ ತಂದೆಯು ತೀರ್ಥಯಾತ್ರೆಯನ್ನು ಮಾಡಿ ಮೃತನಾದನೆಂಬ ಮಾತನ್ನು ಕೇಳಿ ವಿಮತಿ ರಾಜನಿಗೆ ತೀರ್ಥಗಳಿಗೆ ತಕ್ಕ ದಂಡನೆಯನ್ನು ಮಾಡಬೇಕೆಂಬ ಬುದ್ಧಿಯುಂಟಾಯಿತು. ಮಥುರೆಗೆ ಹೋಗೋಣ. ವರ್ಷಾಕಾಲದ 4 ತಿಂಗಳು ಆ ಮಥುರೆಯಲ್ಲಿ ವಾಸ ಮಾಡೋಣ. ಆಗ ಅಲ್ಲಿಗೆ ಬಗೆ ಬಗೆಯ ಸರ್ವ ತೀರ್ಥಗಳು ಬಂದಿರುತ್ತವೆ. ಅವಕ್ಕೆಲ್ಲ ತಕ್ಕುದನ್ನು ಮಾಡಬಹುದು ಎಂದನು. ವಿಮತಿರಾಜನು ಹಾಗೆಯೇ ಮಥುರೆಗೆ ಬರಲಾಗಿ ತೀರ್ಥಗಳು ಪರಸ್ಪರವಾಗಿ ವಿಮತಿಯೊಡನೆ ನಾವು ನೇರವಾಗಿ ಯುದ್ಧ ಮಾಡಲು ಶಕ್ತರಾಗಿಲ್ಲ. ಆದುದರಿಂದ ನಾವು ಶ್ರೀ ವರಾಹನಿರುವ ಕಲ್ಪಗ್ರಾಮಕ್ಕೆ ಹೋಗೋಣ ಎಂದು ಮಾತನಾಡಿಕೊಂಡವು. ವಸುಂಧರೆ, ಹಾಗೆಯೇ ಆ ತೀರ್ಥಗಳು ಕಲ್ಪಗ್ರಾಮಕ್ಕೆ ಬಂದವು. ಅಲ್ಲಿ ನಾನು ಅಕಸ್ಮಾತ್ತಾಗಿ ವರಾಹ ರೂಪದಿಂದ ಇದ್ದೆನು. ನಾನು ಮುಂದುಗಡೆ ನೋಡುವಷ್ಟರಲ್ಲಿಯೇ ತೀರ್ಥಗಳು ನನ್ನ ಸನ್ನಿಧಿಯಲ್ಲಿಯೇ ಇದ್ದವು. ತೀರ್ಥಗಳು ಜಯ ವಿಷ್ಣು, ಜಯಾಚಿಂತ್ಯ, ಜಯದೇವ, ಜಯಾಚ್ಯುತ, ಜಯ ವಿಶ್ವೇಶ ಕೀರ್ತೇಶ, ಜಯ ದೇವ ನಮೋಸ್ತುತೆ ಎಂದು ನನ್ನನ್ನು ಸ್ತುತಿಸಿದವು. ಭೂದೇವಿ, ತೀರ್ಥಗಳಿಂದ ಹೀಗೆ ಸ್ತುತನಾದ ನಾನು ಅವುಗಳಿಗೆ ನಿಮಗೆ ಮಂಗಳವಾಗಲಿ, ನಿಮ್ಮ ಮನಸ್ಸಿನಲ್ಲಿರುವ ವರವನ್ನು ಕೇಳಿ ಎಂದು ಹೇಳಿದೆನು. ತೀರ್ಥಗಳು ಹೇಳಿದವು, ವರಾಹ ದೇವೇಶ, ಬಹು ಪಾಪಿಯಾದ ವಿಮತಿಯಿಂದ ನಮಗೆ ಅತಿ ಘೋರವಾದ ಭಯ ಉಂಟಾಗಿದೆ. ನಮಗೆ ಅಭಯವನ್ನು ಕೊಡತಕ್ಕವನಾಗಿದ್ದು ನಮ್ಮ ಸುಖವನ್ನು ನೋಡುವೆಯಾದರೆ ಆ ಪಾಪಿಷ್ಠನನ್ನು ಕೊಲ್ಲು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸರ್ವತೀರ್ಥಗಳ ಹಿತಕ್ಕಾಗಿ ಆ ಮಹಾವೈರಿಯನ್ನು ಕೊಲ್ಲುವೆನು. ಭೂಮಿ, ವಿಮತಿಯು ಮಥುರೆಗೆ ಬರಲಾಗಿ ಅವನೊಡನೆ ಯುದ್ಧ ಮಾಡಿ ಬಲದಿಂದ ಕೊಬ್ಬಿದ ಆ ದೊರೆಯನ್ನು ದಿವ್ಯವಾದ ಹಸಿಯಿಂದ ಅಂದರೆ ಕತ್ತಿಯಿಂದ ನಾನು ಕೊಂದೆನು. ದೇವಿ, ಬಳಿಕ ಆ ಹಸಿಯ ತುದಿಯನ್ನು ನೆಲದ ಮೇಲಿಟ್ಟೆನು. ಉತ್ತಮೆ, ಆ ಕತ್ತಿಯ ತುದಿಯಿಂದ ಭೂಮಿಯ ಮಣ್ಣನ್ನು ತೋಡಿ ದೇವರ್ಷಿ ಬ್ರಹ್ಮರು ಅಲ್ಲಿ ಮಹಾದಿವ್ಯವಾದ ಕುಂಡವೊಂದನ್ನು ನಿರ್ಮಿಸಿದರು. ವಸುಂಧರೆ, ಆದುದರಿಂದ ಆ ಕುಂಡಕ್ಕೆ ಹಸಿಕುಂಡವೆಂಬ ಹೆಸರೇ ಬಂದಿತು. ದೇವಿ, ಮನಸ್ಸಿಗೂ ಕಿವಿಗೂ ಹಿತಕರವಾದ ಅಲ್ಲಿನ ಆಶ್ಚರ್ಯವನ್ನು ಹೇಳುತ್ತೇನೆ. ಅದನ್ನು ಪಾಪಗಳೆಲ್ಲವನ್ನೂ ಕಳೆದುಕೊಂಡಿರುವ ಅಥವಾ ಪಾಪವನ್ನೇ ಮಾಡದ ಸಿದ್ಧರಾದ ಮನುಷ್ಯರು ನೋಡುವರು. ಪೂರ್ಣವಾಗಿ ನಂಬಿಕೆಯುಳ್ಳ ಜಿತೇಂದ್ರಿಯರು ಆ ತೀರ್ಥದಲ್ಲಿ ದ್ವಾದಶಿಯ ದಿನ, ಚತುರ್ದಶಿಯ ದಿನವೂ ಫಲಗಳನ್ನು ಕಂಡು ಪಡೆಯುವರು. ದೇವಿ, ಭದ್ರೆ, ಆ ಕಾಲದಲ್ಲಿ ನಾನು ಮಥುರೆಗೆ ಬಂದು ಪಶ್ಚಿಮ ದಿಕ್ಕಿಗೆ ಅಭಿಮುಖನಾಗಿ ಅಲ್ಲಿರುವೆನು. ನಾನು ಅಲ್ಲಿ 4
ಸ್ವರ್ಣಮೂರ್ತಿಗಳ ರೂಪವನ್ನು ಧರಿಸುವೆನು. ಆ 4 ಮೂರ್ತಿಗಳು ಆ ಮಥುರೆಯ ವರಾಹ ತೀರ್ಥದಲ್ಲಿ ಇರುವವು. ಸುಂದರಿ, ಬಹು ದೃಢವಾದುದು ಸುಂದರವಾದವೂ ಆದ ಆ 4 ಮೂರ್ತಿಗಳನ್ನು ಸಂದರ್ಶಿಸುವವನು ಮುಕ್ತನಾಗುವನು. ಆ 4 ಸುವರ್ಣ ಮೂರ್ತಿಗಳಲ್ಲಿ ಒಂದು ಶ್ರೀ ವರಾಹಮೂರ್ತಿ, ಎರಡನೆಯದು ನಾರಾಯಣಮೂರ್ತಿ, ಮೂರನೆಯದು ವಾಮನಮೂರ್ತಿ, ನಾಲ್ಕನೆಯದು ಶ್ರೀರಾಮಮೂರ್ತಿ. ಯಾತ್ರಿಕನು ಅಸಿಕುಂಡವೆಂಬುದರಲ್ಲಿ ಸ್ನಾನ ಮಾಡಿ ಈ 4 ಮೂರ್ತಿಗಳ ಸಂದರ್ಶನವನ್ನು ಮಾಡಿದರೆ ಚತುಸ್ಸಾಗರಗಳವರೆಗಿರುವ ಭೂಮಿಯನ್ನೆಲ್ಲ ಸಂಚರಿಸಿದಂತಾಗುವುದು. ಅಲ್ಲಿ ಮಥುರೆಯ ಸರ್ವ ತೀರ್ಥಗಳ ಫಲವನ್ನು ಅನುಭವಿಸುವನು. ಮಥುರೆಯಲ್ಲಿರುವ ತೀರ್ಥಗಳಲ್ಲೆಲ್ಲ ಅಸಿಕುಂಡವು ಉತ್ತಮವಾದುದು. ಆದುದರಿಂದ ಅಸಿಕುಂಡದಿಂದ ಮೊದಲುಗೊಂಡು ದಕ್ಷಿಣೋತ್ತರಗಳಲ್ಲಿರುವವೆಂದು ಮೊದಲು ಹೇಳಿರುವ ತೀರ್ಥಗಳ ಸಂಖ್ಯಾನುಕ್ರಮಣಿಕೆಯು ಉತ್ತಮವಾಗಿದೆ. ಏಕಾದಶಿಯ ದಿನ ರಾತ್ರಿ ಜಾಗರಣೆಯನ್ನು ಮಾಡದೆ ನಿದ್ದೆ ಮಾಡಿದ ಮನುಷ್ಯನಾದರೂ ದ್ವಾದಶಿಯ ದಿನ ಎದ್ದು ಅಸಿಕುಂಡದಲ್ಲಿ ಸ್ನಾನ ಮಾಡಿ ಆ 4 ಸುವರ್ಣಮೂರ್ತಿಗಳ ದರ್ಶನವನ್ನು ಮಾಡಿದನಾದರೆ ಅವನು ಬ್ರಹ್ಮ ಸಾಯುಜ್ಯಕ್ಕೆ ಅರ್ಹನಾಗುವನು. ಕಾಲವು ಬದಲಾಯಿಸಿದರೂ ಅವನಿಗೆ ಇಹಲೋಕದಲ್ಲಿ ಪುನರ್ಜನ್ಮವಿಲ್ಲ. ಇತಿ ಶ್ರೀ ವರಾಹಪುರಾಣೆ ಅಸಿಕುಂಡ ಪ್ರಭಾವೋ ನಾಮ ಷಟ್ಷಷ್ಟ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 167ನೆಯ ಅಧ್ಯಾಯವಾದ ಮಥುರೆಯ ವಿಶ್ರಾಂತಿ ತೀರ್ಥಕ್ಕೆ ಆ ಹೆಸರು ಬರಲು ಕಾರಣ, ಆ ತೀರ್ಥ ಸ್ನಾನ ಫಲದಿಂದ ರಾಕ್ಷಸ ಜನ್ಮವನ್ನು ಕಳೆದುಕೊಂಡು ಮುಕ್ತನಾದ ಉಜ್ಜಯಿನಿಯ ಬ್ರಾಹ್ಮಣನ ಕಥೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.